ಹೈ ಫ್ರೆಂಡ್ಸ್, ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಾರಂಭ ಎಲ್ಲರಿಗೂ ಸುಸ್ವಾಗತ. ಇದು ಹೊರಾಂಗಣದ ಅಲಂಕಾರ ಮತ್ತಿಲ್ಲಿ ಕಲ್ಲಿನ ಬಸವಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅಷ್ಟೇ ಅಲ್ಲ, ದೇವಸ್ಥಾನದ ಮುಂಭಾಗದ ಗರುಡಗಂಬಗೆ ಕೂಡ ತೆಂಗಿನಕಾಯಿಯ ಅಲಂಕಾರವನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಾನೀಗ ನಿಮಗಿಲ್ಲಿ ತೋರಿಸ್ತಾ ಇರೋದು ದೇವಸ್ಥಾನದ ಗೋಪುರ. ಇನ್ನು ಇದಕ್ಕೆ ಕಳಸ ಪ್ರತಿಷ್ಠಾಪನೆ ಆಗಿಲ್ಲ. ಬನ್ನಿ, ಕಳಸ ಪ್ರತಿಷ್ಠಾಪನೆ ಮಾಡೋಂತಹ ಸಮಯ ಆಯಿತು. ಕಳಸ ಪ್ರತಿಷ್ಠಾಪನೆ ಮಾಡಿದ ನಂತರ ಅದಕ್ಕೆ ಪೂಜೆ, ಹೋಮ, ಹವನ ಪ್ರತಿಯೊಂದು ಮುಗಿದಿದೆ. ನಾವೀಗ ಕೆಳಗಡೆ ದೇವ್ರನ್ನ ನೋಡೋಕ್ಕೆ ಅಂತ ಹೋಗೋಣ ಬನ್ನಿ. ಇದು ದೇವಸ್ಥಾನದ ಮುಂಬಾಗಿಲಿನ ಅಲಂಕಾರ. ಮೇಲ್ಛಾವಣಿನ ತುಂಬ ಚೆನ್ನಾಗಿ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ. ಬನ್ನಿ, ಒಳಗಡೆ ಹೇಗೆ ಅಲಂಕಾರ ಮಾಡಿದ್ದಾರೆ ಅಂಥೇಳಿ ನಾವು ನೋಡೋಕೆ ಹೋಗೋಣ. ತುಂಬ ಚೆನ್ನಾಗಿದೆ. ಎಲ್ಲ ರೀತಿಯ ಹಣ್ಣು, ಬಗೆ ಬಗೆ ಹಣ್ಣು, ದ್ರಾಕ್ಷಿ, ದಾಳಿಂಬೆ, ಆ್ಯಪಲು, ಮೂಸಂಬಿ ಎಲ್ಲ ರೀತಿಯ ಹಣ್ಣುಗಳಿಂದ ಅಲಂಕಾರನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೂವಿನಿಂದ ಅಷ್ಟೇ ಅಲ್ಲ, ಹಣ್ಣಿನಿಂದನೂ ಚೆನ್ನಾಗಿ ಅಲಂಕಾರ ನಡೆದಿದೆ. ಇವು ಗ್ರಾಮ ದೇವತೆಗಳು. ಹಾಗೆ ಇಲ್ಲಿ 101 ಕಳಸನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ದೇವರಿಗೆ ಇನ್ನೂ ಪರದೆ ತೆಗೆದಿಲ್ಲ. ಪರದೆ ತೆಗೆಯುವಂಥ ಸಮಯ ಬಂತು. ಬನ್ನಿ, ನಾವು ದರ್ಶನ ಮಾಡ್ಕೊಂಬರೋಣ.